ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ಫ್ರೆಂಡ್ ಮನೆಗೆ, ರಂಜಿತಾ ಅಂತ ಹೇಳಿ ತೋರಿಸಿದ್ನಲ್ಲ, ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ತುಂಬ ದಿನದಿಂದ ಕರೀತಾಯಿದ್ರು, ಸೊ ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬರೋಣ ಅಂತೇಳಿ, ಈವ್ನಿಂಗು ಎಲ್ಲ ಕೆಲಸ ಮುಗ್ದಿತ್ತು. ಸೊ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಅಮ್ಮನೇತ್ರಿ ಅವ್ರ ಮನೇನೂ ಕೂಡ ಅಷ್ಟೇ, ಏನು ದೂರ ಇಲ್ಲ. ಇದು ಊರೊಳಗಡೆನೇ ಅವ್ರ ಮನೆಯೂ ಇದ್ದಿದ್ದು. ಸೊ ಆ ಕಡೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂದ್ಕೊಂಡು ಫ್ಯಾಮಿಲಿ, ಅಕ್ಕ, ನೇತ್ರ, ಅಮ್ಮ, ನಾನು, ನಮ್ಮ ಮನೆಯವರು ಮತ್ತು ಮಕ್ಕಳು ಇಷ್ಟು ಜನನೂ ಕೂಡ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕಾರೂರ ಸೈಡೆಲ್ಲ ಆಲ್ಮೋಸ್ಟ್ ಕಬ್ಬೇನೆ, ತುಂಬ ಕಬ್ಬು ಬೆಳೀತಾರೆ ಇಲ್ಲಿ ಇವ್ರೂರ ಪಕ್ಕನೇ ಶುಗರ್ ಫ್ಯಾಕ್ಟ್ರಿನೂ ಕೂಡ ಇದೆ. ಸೊ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಬ್ಬೇನೆ ಹಾಕಿರೋದು ಜಾಸ್ತಿ. ಇದು ಬಂದು ಅಕ್ಕಾರ ಊರು ಮಾರಮ್ಮ ದೇವಸ್ಥಾನ ಇನ್ನು ನಡೀತಾ ಇದೆ. ಸೊ ನೆಕ್ಸ್ಟು ಮಾರ್ಚಿಗೆ ಏನೋ ಹಬ್ಬ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲೂ ಕೂಡ. ಮುಂದೆ ಬರೋ ದಿನಗಳಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಹಬ್ಬ ಮಾಡ್ತಾರೆ ಅನ್ನೋದನ್ನು. ಈ ಮಳೆ ಬಂದು ಹೋಗಿರೋದಕ್ಕೂ ಅದಕ್ಕೂ ಹೊಲ ಜಮೀನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಗ್ರೀನ್ ಆಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ರಂಜು ಮನೆಗೆ ರೀಚ್ ಆದ್ವಿ. ಇದೇ ರಂಜು ಮನೆ. ನಮಗೋಸ್ಕರ ಪಾಪ ಅವಳು ವೆಯ್ಟಿಂಗ್ ಮಾಡ್ತಾನೆ ಇದ್ಲು, ಫೋನ್ ಮಾಡ್ತಾನೆ ಇದ್ಲು, ಅಕ್ಕ ಎಲ್ಲಿದ್ದೀರಾ, ಇನ್ನೂ ಹೊರಟ್ರ ಅಂತ. ಸೊ ಫೈನಲಾಗಿ ಅವ್ರ ಮನೆಗೆ ಹೋದ್ವಿ. ಸೊ ರಂಜು ಮನೆ ಯಾವ ಥರ ಇದೆ ಅಂತ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಿದ್ದಾಳೆ ರಂಜು ಮನೇನ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಎಲ್ಲನೂ ಇಷ್ಟಪಡ್ತಾಳೆ ಕೂಡ. ಟೀ ಮಾಡ್ತೀನಿ ಅಂತೇಳಿ ಟೀ ಮಾಡಲಿಕ್ಕೆ ಹೋದ್ಲು. ನಾನು ಅಷ್ಟೊತ್ತಿಗೆ ಸೊಸೆ ಜೊತೆ ಮಾತಾಡ್ತಾಯಿದ್ದೀನಿ. ಯಾರಪ್ಪ ನಾನು? ಯಾರು ನಾನು? ಹಾಂ, ಅಲ್ಲಿ ನೋಡು, ಫೋನ್ ನೋಡ್ಕೊಂಡಿಳು. ಯಾರು ನಾನು? ಹಾಂ, ಅತ್ತೆ. ಅವರು ಅಲ್ಲ ಅಲ್ಲಿ ಮಾಮ. ಜೋರಾಗಿ ಹೇಳು. ಮಾಮ. ಅಣ್ಣ ಅಲ್ಲ ಯಶ್. ಸೊಸೆ ಅಲ್ವಾ? ಸೊಸೆ ನಾನು ಅತ್ತೆ. ಸೂಪರ್.
ಫೈನಲ್ ಆಗಿ ಟೀ ಕೂಡ ಮಾಡ್ಕೊಂಡು ಬಂದು ರಂಜು ಕೊಟ್ಲು. ಸೊ ಟೀ ಕುಡಿತಾ ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಹಿಡ್ಕೊಂಡೋಗಣ ಮನೆಗೆ, ಹಿಡ್ಕೊಂಡೋಗನಮ್ಮ. ಈ ಕಡೆ ತೋರ್ಸೋದು ನನ್ನ ಫೇಸ್. ಬರವಾ ಹೇಳ್ತಾಳೆ. ಈತ ಕೊಡ್ತೀಯಪ್ಪ, ತಗೊಂಡೋಗನ ಬೇಡ, ಯಾಕೆ? ಆಯ್ತು. ಟೀ ಕುಡಿದು ಬಜ್ಜಿ ತಿಂದು ಹೊರಡ್ತಾ ಇದ್ದೀವಿ. ಅಡುಗೆ ಮಾಡ್ತೀನಿ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ಲು ರಂಜು. ನಮಗಿಲ್ಲ, ಊಟನೇ ಬೇಡ ಅಂತ ಹೇಳಿ ಹೊರಟ್ವಿ. ಸೊ ನನ್ನ ಮುದ್ದು ಸೊಸೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಅತ್ತೆ ಇಟ್ಟು ಫೈನಲ್ ಆಗಿ ರಂಜುಗೆ ಬಾಯಿ ಹೇಳಿ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ಬಂದು ಮಲ್ಕೊಂಡ್ಬಿಟ್ವಿ. ಇದು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು. ಹಾಗೆ ಇಬ್ಬರು ಸೆಟ್ಕಂದ್ರು ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ಅಕ್ಕನೂ ಇಡ್ಲಿ ಕೂಡ ಮಾಡ್ತಾಯಿದ್ಲು, ಒಲೆಯಲ್ಲಿ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿತ್ತು ಇಡ್ಲಿ ಆ್ಯಂಡ್ ಮಟನ್ ಸಾಂಬಾರು. ತಿಂದ್ಕೊಂಡು ನಾವು ಕೂಡ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ಟೀಗೆ ಇಕ್ಕಿದ್ದೆ ನಾನಿಲ್ಲಿ. ಅಮ್ಮನೂ ಕೂಡ ನಮ್ಮ ಜೊತೆನೇ ಬರ್ತೀನಿ, ಒಂದು 5 ನಿಮಿಷ ರೆಡಿ ಆಗಿಬಿಡ್ತೀನಿ ಬೇಗ ಅಂತ ರೆಡಿ ಆಗೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಬೆಂಗಳೂರಿಗೆ ಬರೋದು ಒಂಚೂರು ಇಷ್ಟ ಇಲ್ಲ ನಮ್ಮ ಸೋನುಗೆ. ಆದರೂ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿನಿ ಎಷ್ಟು ದಿನ ಆಯಿತು ಅಂದ್ಕೊಂಡು ನಗ್ತಾ ಅವ್ರ ಅಂಕಲ್ ಜೊತೆ ಹೋಗಿ ಮಾತಾಡ್ತಾ. ಫಂಕ್ಷನ್ ಮುಗಿದು 2 ಡೇಸ್ ಆಯಿತು. ನಾವು ಊರಿಗೆ ಬಂದು ಹೊರಡಬೇಕು. 5 ಡೇಸ್ ಆಗಿದೆ. ನಮ್ಮ ಹುಡುಗಿಗೆ ಇನ್ನೂ ಕಳ್ಸೋ ಮನಸ್ಸೇ ಇಲ್ಲ ಅಲ್ವೇ ನಮ್ಮ? ಹಾಯ್ ಅಮ್ಮ. ಹಾಯ್. ಫಂಕ್ಷನ್ ಮುಗಿದಾಯಿತು, ಎಲ್ಲ ಆಯಿತು. ಇವತ್ತಿಗೆ ಬಂದು ನಾನು ಬೆಂಗಳೂರಿಂದ 5 ಡೇಸ್ ಆಯಿತು. ಮಕ್ಳು ಸ್ಕೂಲ್ ಸ್ಟಾರ್ಟ್ ಆಗಿ ಮಕ್ಳು ಸ್ಕೂಲಿಗೆ ರಜೆ ಆಗಿದೆ 2 ಡೇಸು. ಹೋಗೋಣ ಅಂದರೆ ಇವ್ರು ಇನ್ನೂ ಕಳ್ಸೋ ಮನಸ್ಸೇ ಇಲ್ಲ. ನಮ್ಮ ಅಕ್ಕನೂ ಇರು ಅಂತಾರೆ, ಇವರು ಇರು ಅಂತಾರೆ. ಏನು ಬರೋಣ, ಹೋಗೋಣ? ಹಾಂ, ಫೈನಲ್ ಆಗಿ 5 ಡೇಸ್ ಆದಮೇಲೆ ಪರ್ಮಿಷನ್ ಸಿಕ್ಕಿದೆ ಹೊರಡೋಕ್ಕೆ. ಇವಾಗ ಹೋಗಬೇಕು. ನೇತ್ರಿ ನನ್ನ ಸವಾಸ ಮಾಡಿ ಬಂದು 3 ದಿವಸ ಆಯಿತು, ಇಲ್ಲೇ ಸೆಟ್ಲಾಗೋಳೆ ಪಾಪ. ಅಕ್ಕ ಹೋಗೋಣ ಅದಕ್ಕೆ ಫೈನಲಿ ಎಲ್ಲರೂ ಒತ್ತಾಯದ ಮೇರೆಗೆ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಈ ಥರ 5 ಡೇಸಿನ ಜೊತೆಯಲ್ಲಿದ್ವಿ. ಸೋನನ್ನ ಬಿಟ್ಟು ಹೊರಡಬೇಕು. ಸದ್ಯಕ್ಕೆ ಬಾಯಿ ಹೇಳಿ ಎಲ್ಲ ಒಂದೇ ಸತಿ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಪಾಪ ನೋಡ್ತಾ ಇದ್ದಾಳೆ ಎಲ್ಲ ಹೋಗ್ತಾ ಇದ್ದಾರಲ್ಲ ಅಂತ. ಯಾವಾಗಲೂ ಅಷ್ಟೇ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾಳೆ ಅವಳು. ಈ ಸತಿ 5 ಡೇಸ್ ಇದ್ವಲ್ಲ, ಹಾಗಾಗಿ ಸ್ಟ್ರಾಂಗಾಗಿ ಹೇಳಿದ್ವಿ. ಮಕ್ಕಳು ಸ್ಕೂಲ್ ಹೋಗುತ್ತಮ್ಮ, ಹೋಗಬೇಕು, ಬರ್ತೀವಿ ಇನ್ನೊಂದು ಟೈಮ್ ಅಂತ ಹೇಳಿ ಅವಳಿಗೆ ಸ್ಟ್ರಾಂಗಾಗಿ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ. ಫೈನಲಾಗಿ ಅಕ್ಕನ ಭಾವ ಕಳ್ಸೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನಾವು ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಲ್ಲ, ಎಲ್ಲ ಇಟ್ಕೊಂಡು ಮಾಡಿಕೊಂಡು ಇವಾಗ ಹೊರಟ್ವಿ. ಅಮ್ಮನೂ ಕೂಡ ನಮ್ಮ ಜೊತೆನೇ ಬರ್ತೀನಿ, ಅಲ್ಲಿ ಬಿಟ್ಬಿಟ್ಟು ಹೋಗ್ರಿ ಅಂತಂದರು. ಸೊ ಬಿಟ್ಬಿಟ್ಟು ಬರೋಣ ಅಂದ್ಕೊಂಡು ಹೊರಡ್ತಾಯಿದ್ದೀವಿ. ಫೈನಲಾಗಿ ಸೋನಿಗೊಂದು ಬಾಯ್, ನಮ್ಮ ಅಕ್ಕ ಭಾವಂಗೂ ಒಂದು ಬಾಯ್ ಹೇಳಿ ಅಲ್ಲಿಂದ ನಾವು ಇವಾಗ ಬೆಂಗಳೂರು ಕಡೆ
ಹೊರಟ್ವಿ. ಸಾರಿ, ಅಮ್ಮ ಮನೆ ಕಡೆ ಹೊರಟ್ವಿ. ಅಮ್ಮನ ಬಿಟ್ಬಿಟ್ಟು ನೆಕ್ಸ್ಟು ಬೆಂಗಳೂರಿಗೆ ಹೋಗೋದಿತ್ತು. ನಮ್ಮ ಯಶು ದೊಡ್ಡಪ್ಪಂಗೆ ಮುತ್ತ ಕೊಟ್ಟು, ಅವರ ದೊಡ್ಡಮ್ಮಂಗೆ ಮುತ್ತ ಕೊಟ್ಟು ಫೈನಲಾಗಿ ಬಾಯ್ ಹೇಳಿ ನಾವು ಇವಾಗ ಹೊರಟ್ವಿ. ನೆಕ್ಸ್ಟು ಅಮ್ಮವ್ರ ಊರು ಕೂಡ ಬಂತು, ನೋಡ್ಬೋದು. ಬರ್ಗೂರ್ ಹ್ಯಾಂಡ್ ಪೋಸ್ಟ್ ನಮ್ಮಮ್ಮ ಅವರ ಊರು. ಸೊ ಫೈನಲಾಗಿ ಊರು ಕೂಡ ಬಂತು, ಮನೆ ಕೂಡ ಬಂತು. ಇವಾಗ ಅಮ್ಮನ ಇಲ್ಲಿ ಡ್ರಾಪ್ ಮಾಡಿ ನೆಕ್ಸ್ಟು ನಾವು ನಮ್ಮ ಅತ್ತೆ ಮನೆಗೆ ಹೋಗೋದಿತ್ತು. ಸೊ ಬೇಗ ಅಮ್ಮನ ಡ್ರಾಪ್ ಮಾಡಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗ್ತಿದ್ದಾಗೇ ಅಲ್ಲಿ ಒಂದು ಮಶ್ರೂಮ್, ಅಂದರೆ ಇದು ಬೇರೆ ಅಣಬೆ ಅಂತ ಕರೀತಾರೆ, ಅಣಬೆ ಅಂತ ಕರಿತೀವಿ ನಾವು. ಅದಲ್ಲಿ ಬಂದಿತ್ತು, ಹಾಗೆ ತೋರಿಸ್ತಾ ಇದ್ದೀನಿ, ಅಮ್ಮ ಅಣಬೆ ಬಂದಿದೆ ಅಂತೇಳಿ. ನೋಡಿ ನಮ್ಮ ಮನೆ ಮುಂದೆ ಎಷ್ಟು ಗ್ರೀನ್ ಆಗಿದೆ. ಒಂದೇ ಸಿಂಗಲ್ ಹೌಸು ನಮ್ಮ ಮನೆ ಬಂದು. ಅಮ್ಮ ಬೀಗ ತೆಗಿಯೋಷ್ಟರೊಳಗೆ ನಾನು ಹೋಗಿ ಹೂವು ಕಿತ್ಕೊಳ್ಳೋಣ, ಯಾಕೆಂದರೆ ಮೇನ್ ರೋಡಲ್ಲಿ ಗಾಡಿ ನಿಲ್ಲಿಸಿದ್ವಿ, ಜಾಸ್ತಿ ಹೊತ್ತು ನಿಲ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಕೂಡ ಅವರು ಗಾಡಿಯಿಂದ ಇಳ್ದಿರಲಿಲ್ಲ, ಕಾರಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಕೂಡ ಕಾಯಿಸ್ಬಾರ್ದಲ್ವ, ಬೇಗ ಬೇಗ ಹೋಗೋಣ ಅಂಥೇಳಿ ಮೊಗ್ಗು ಕಿತ್ಕೋತಾ ಇದ್ದೀನಿ. ಹಣ್ಣೆಲ್ಲ ಇದೆ, ಕಿತ್ಕೊಳ್ಳಿ ಅಂದರು. ಅಮ್ಮ ಯಾವ ಹಣ್ಣು ಬೇಡ ಅಮ್ಮ, ಬೇಗ ಟೈಮ್ ಆಯಿತು ಅಂತ ಹೇಳಿ ಒಂದು 2-3 ಮೊಗ್ಗೆನ ಸಿಕ್ತು, ಕಿತ್ಕೊಂಡು ಅಲ್ಲಿಂದ ಸೀದಾ ಅಮ್ಮಂಗೆ ಬಾಯ್ ಹೇಳೋಣ ಅಂತ ಒಳಗಡೆ ಹೋದೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಫಸ್ಟ್ ವ್ಲಾಗು ಸೆಕೆಂಡ್ ವ್ಲಾಗೆಲ್ಲ ತೋರಿಸಿದ್ದೆ. ನಾನು ಪುಟಾಣಿ ಬೆಕ್ಕು ಮರಿಗಳಿದೆ ನಮ್ಮ ಮನೇಲಿ, ಅಮ್ಮ ಸಾಕಿರೋ ಅಂಥ ಬೆಕ್ಕು ಮರಿ ಹಾಕಿದೆ ಅಂತ ತೋರಿಸಿದ್ದೆ. ಇವಾಗ ಅದು ಎಷ್ಟಪ್ಪ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಮ್ಮ. ಆಲ್ರೆಡಿ 3 ಮರಿನ ಯಾರೋ ಕೇಳಿದ್ರಂತೆ, ಅಮ್ಮನೂ ಕೂಡ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಫ್ರೆಂಡೇ 2 ಇಟ್ಕೊಂಡು ಹೋಗಿದ್ರು ಅಂತ ಹೇಳಿದರು. ಸೊ ಫೈನಲ್ಲಾಗಿ ನಾನು ಆ ಬೆಕ್ಕು ಮರಿ ಯಾವ ಥರ ಇದೆ ಅಂತ ನೋಡಿ ಹೊರಡೋಣ ಅಂದ್ಕೊಂಡು ಒಳಗಡೆ ಹೋದೆ. ಫೈನಲಾಗಿ ನೋಡಿ ಬೆಕ್ಕು ಮರಿ ಯಾವ ಥರ ಬಂದಿದೆ ಅಂತ. ಇನ್ನು ಪುಟಾಣಿ ಥರನೇ ಇತ್ತು, ಬಟ್ಟು
ಓಡ್ಕೊಂಡು ಬರ್ತಾಯಿತ್ತು. ಅಮ್ಮ ಬಾಗಿಲು ತೆಗೆದ ತಕ್ಷಣ ಅಮ್ಮ ಇದು ನಾನೇ ಸಾಕೋತೀನಿ ಅಂತೇಳಿ ಇಟ್ಕೊಂಡಿದ್ರು. ಸೊ ಈ ಥರ ಇತ್ತು ನಮ್ಮ ಬೆಕ್ಕಿನ ಮರಿ ಅಮ್ಮನ ಒಂದು ಇದು. ಅಮ್ಮಂಗೂ ಒಂದು ಬಾಯ್ ಹೇಳಿ ಫೈನಲಾಗಿ ಮನೆ ಕಡೆ ಅತ್ತೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ಅಮ್ಮನೂ ಮೊಮ್ಮಗಂಗೆ ಬಾಯ್ ಹೇಳ್ತಾ ಇದ್ದಾರೆ. ಬಾಯ್ ಹೇಳಿ ಅಮ್ಮನೂ ಕೂಡ ಫೀಲು 5 ದಿವಸದಿಂದ ಎಲ್ಲ ಜೊತೆಯಲ್ಲಿದ್ವಿ. ಇವಾಗ ಎಲ್ಲ ಒಟ್ಟಿಗೆ ಹೋಗ್ತಾರೆ ಅಂದರೆ ಬೇಜಾರಲ್ವಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.